ಈಗ ನೋಡ್ತಾ ಇರ್ಬೋದು ದಾವಣಗೆರೆಯ ಒಂದು ಉಪಚುನಾವಣೆ ಹಿನ್ನೆಲೆಯಲ್ಲಿ ದಾವಣಗೆರೆ ಬೆಣ್ಣೆ ದೋಸೆಗೂ ಭಾರಿ ಡಿಮಾಂಡ್ ಬಂದಿರತಕ್ಕಂಥದ್ದು. ವಿಶೇಷವಾಗಿ ಸಚಿವರಾದಂಥ ಎಚ್ ಮುನಿಯಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ವಿಶೇಷವಾಗಿ ಈ ಸದ್ಯ ಏನು ಎಚ್ ಮುನಿಯಪ್ಪ ಅವರು ಏನು ಸಿಲಿಂಡರ್ ಆಗಲಿ ಒಂದು LPG ಒಂದು ತೊಂದರೆ ಇದೆ, ವಿಶೇಷವಾಗಿ ಭಾಳ ಗಮನ ಸೆಳೆದಿರ್ತಕ್ಕಂಥದ್ದು. ದಾವಣಗೆರೆ ಕೂಡ ವಿಶೇಷವಾಗಿ ಈ LPG ಏನು ಆಟೋಗಳಿಗೆ ಅದರದ್ದು ಭಾಳ ತೀವ್ರ ತೊಂದರೆ ಕಾಣ್ತಾ ಇದೆ. ಆಟೋದೇ ಎಷ್ಟು ರಿಜಿಸ್ಟ್ರೇಷನ್ ಇದೆ ಅವರಿಗೆಲ್ಲ ಕರೆಕ್ಟಾಗಿ ಕೊಡ್ತಾ ಇದ್ವಿ, ಏನು ಪ್ರಾಬ್ಲಮ್ ಇಲ್ಲ. ವಿನಾಕಾರಣ ಆತಂಕ ಮಾಡಿಕೊಂಡು ಕ್ಯೂ ನಿಂತ್ಕೊಳ್ತಾರೆ, ಅದು ಕರೆಕ್ಟ್ ಅಲ್ಲ. LPG ಆಟೋಗೆ 3000 ಸಿಲಿಂಡರ್ಸ್ ಪರ್ ಡೇ ಖರ್ಚು ಮಾಡ್ತಾರೆ, ಅಷ್ಟಕ್ಕೂ ಸಫಿಷಿಯೆಂಟಾಗಿ ಕೊಡ್ತಾ ಇದ್ದೀವಿ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನು BPL HPCLಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ, ಅಷ್ಟನ್ನು ದಿನ ಸಪ್ಲೈ ಮಾಡ್ತಾರೆ. ಅದು ರೆಗ್ಯುಲರ್ ಖರ್ಚಾಗ್ತಾ ಇದ್ದಿದ್ದಷ್ಟೇ. ಈ 100 ಆಟೋಗಳು 100% ಕೊಡ್ತಾ ಇದ್ದೀವಿ. ಎಲ್ಲಿ ವ್ಯತ್ಯಾಸ ಆಗಿದೆ ಅಂದರೆ ಪ್ರೈವೇಟ್ನರ ಹತ್ರ ಹೋಗ್ತಾ ಇದ್ರು ಅವರು, ಆ ಪ್ರೈವೇಟು ಗ್ಯಾಸ್ ಏಜೆನ್ಸಿ ಹತ್ರ ಹೋಗ್ತಿದ್ದವರು ಅವರು ಸ್ವಲ್ಪ ರೇಟ್ ಜಾಸ್ತಿ ಮಾಡಿದ್ದಾರೆ. ಅದರಿಂದ ಸ್ವಲ್ಪ ಗೊಂದಲ ಆಗಿದೆ. ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದೇನೆ, ಪೆಟ್ರೋಲಿಯಂ ಮಿನಿಸ್ಟ್ರಿಗೆ, ಇಂತಹ ಸಂದರ್ಭದಲ್ಲಿ ಪ್ರೈವೇಟ್ನವ್ರು ಕೂಡ ಜಾಸ್ತಿ ಮಾಡಬಾರ್ದು. ಏನು ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಟ್ಯಾಂಡರ್ಡ್ಸ್ ಇದೆ ಅಷ್ಟಕ್ಕೆ ಕೊಡಬೇಕು, ಹೆಚ್ಚು ಮಾಡಬಾರ್ದು ಅಂತ. ಅದರಿಂದ ಸ್ವಲ್ಪ ಗೊಂದಲ ಆಗಿದೆ. ಅವರು ಕೂಡ ಏನು ರೇಟ್ ಇದೆ ಕೇಂದ್ರ ಸರ್ಕಾರದ ಅದೇ ರೇಟಿಗೆ ಕೊಡಬೇಕಂತ ಅವ್ರಿಗೂ ಮನವಿ ಮಾಡ್ತೀನಿ. ಇಂಥ ಪರಿಸ್ಥಿತಿಗಳಲ್ಲಿ ಯುದ್ಧ ನಡೆಯುವಂಥ ಕಾಲದಲ್ಲಿ ನಾವು ಸಹಕಾರ ಕೊಡಬೇಕು ಮತ್ತು ಮಿತಿ ವ್ಯಯ. ಈಗ ನೋಡ್ತಾ ಇರ್ಬೋದು ದಾವಣಗೆರೆಯ ಒಂದು ಉಪಚುನಾವಣೆ ಹಿನ್ನೆಲೆಯಲ್ಲಿ ದಾವಣಗೆರೆ ಬೆಣ್ಣೆ ದೋಸೆಗೂ ಭಾರಿ ಡಿಮಾಂಡ್ ಬಂದಿರತಕ್ಕಂಥದ್ದು. ವಿಶೇಷವಾಗಿ ಸಚಿವರಾದಂಥ ಎಚ್ ಮುನಿಯಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ವಿಶೇಷವಾಗಿ ಈ ಸದ್ಯ ಏನು ಎಚ್ ಮುನಿಯಪ್ಪ ಅವರು ಏನು ಸಿಲಿಂಡರ್ ಆಗಲಿ ಒಂದು LPG ಒಂದು ತೊಂದರೆ ಇದೆ, ವಿಶೇಷವಾಗಿ ಭಾಳ ಗಮನ ಸೆಳೆದಿರ್ತಕ್ಕಂಥದ್ದು. ದಾವಣಗೆರೆ ಕೂಡ ವಿಶೇಷವಾಗಿ ಈ LPG ಏನು ಆಟೋಗಳಿಗೆ ಅದರದ್ದು ಭಾಳ ತೀವ್ರ ತೊಂದರೆ ಕಾಣ್ತಾ ಇದೆ. ಆಟೋದೇ ಎಷ್ಟು ರಿಜಿಸ್ಟ್ರೇಷನ್ ಇದೆ ಅವರಿಗೆಲ್ಲ ಕರೆಕ್ಟಾಗಿ ಕೊಡ್ತಾ ಇದ್ವಿ, ಏನು ಪ್ರಾಬ್ಲಮ್ ಇಲ್ಲ. ವಿನಾಕಾರಣ ಆತಂಕ ಮಾಡಿಕೊಂಡು ಕ್ಯೂ ನಿಂತ್ಕೊಳ್ತಾರೆ, ಅದು ಕರೆಕ್ಟ್ ಅಲ್ಲ. LPG ಆಟೋಗೆ 3000 ಸಿಲಿಂಡರ್ಸ್ ಪರ್ ಡೇ ಖರ್ಚು ಮಾಡ್ತಾರೆ, ಅಷ್ಟಕ್ಕೂ ಸಫಿಷಿಯೆಂಟಾಗಿ ಕೊಡ್ತಾ ಇದ್ದೀವಿ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನು BPL HPCLಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ, ಅಷ್ಟನ್ನು ದಿನ ಸಪ್ಲೈ ಮಾಡ್ತಾರೆ. ಅದು ರೆಗ್ಯುಲರ್ ಖರ್ಚಾಗ್ತಾ ಇದ್ದಿದ್ದಷ್ಟೇ. ಈ 100 ಆಟೋಗಳು 100% ಕೊಡ್ತಾ ಇದ್ದೀವಿ. ಎಲ್ಲಿ ವ್ಯತ್ಯಾಸ ಆಗಿದೆ ಅಂದರೆ ಪ್ರೈವೇಟ್ನರ ಹತ್ರ ಹೋಗ್ತಾ ಇದ್ರು ಅವರು, ಆ ಪ್ರೈವೇಟು ಗ್ಯಾಸ್ ಏಜೆನ್ಸಿ ಹತ್ರ ಹೋಗ್ತಿದ್ದವರು ಅವರು ಸ್ವಲ್ಪ ರೇಟ್ ಜಾಸ್ತಿ ಮಾಡಿದ್ದಾರೆ. ಅದರಿಂದ ಸ್ವಲ್ಪ ಗೊಂದಲ ಆಗಿದೆ. ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದೇನೆ, ಪೆಟ್ರೋಲಿಯಂ ಮಿನಿಸ್ಟ್ರಿಗೆ, ಇಂತಹ ಸಂದರ್ಭದಲ್ಲಿ ಪ್ರೈವೇಟ್ನವ್ರು ಕೂಡ ಜಾಸ್ತಿ ಮಾಡಬಾರ್ದು. ಏನು ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಟ್ಯಾಂಡರ್ಡ್ಸ್ ಇದೆ ಅಷ್ಟಕ್ಕೆ ಕೊಡಬೇಕು, ಹೆಚ್ಚು ಮಾಡಬಾರ್ದು ಅಂತ. ಅದರಿಂದ ಸ್ವಲ್ಪ ಗೊಂದಲ ಆಗಿದೆ. ಅವರು ಕೂಡ ಏನು ರೇಟ್ ಇದೆ ಕೇಂದ್ರ ಸರ್ಕಾರದ ಅದೇ ರೇಟಿಗೆ ಕೊಡಬೇಕಂತ ಅವ್ರಿಗೂ ಮನವಿ ಮಾಡ್ತೀನಿ. ಇಂಥ ಪರಿಸ್ಥಿತಿಗಳಲ್ಲಿ ಯುದ್ಧ ನಡೆಯುವಂಥ ಕಾಲದಲ್ಲಿ ನಾವು ಸಹಕಾರ ಕೊಡಬೇಕು ಮತ್ತು ಮಿತಿ